ದೇವಕಿ ದೇವಕಿ ಬಂದೆ. ರಾಮ ರಾಮ ಕೃಷ್ಣ. ಬಂದ್ರ ನೀರ್ ತಗೋ. ವಿಶಾಖ ಬರಲ್ಲ ಅಂದ್ಲು ತಾನೆ? ನಂಗೆ ಗೊತ್ತಿತ್ತು ಅವಳು ಖಂಡಿತವಾಗ್ಲೂ ಬರಲ್ಲ. ಅವಳ ಹಠಮಾರಿ ಸ್ವಭಾವದ ಬಗ್ಗೆ ನಿಮ್ಗೂ ಚೆನ್ನಾಗಿ ಗೊತ್ತಲ್ವಾ? ನಿಮಗೆ ಅವಳ ಮೇಲೆ ಇರೋಷ್ಟು ಪ್ರೀತಿ ಖಂಡಿತವಾಗ್ಲೂ ಅವಳಿಗೆ ನಿಮ್ಮ ಮೇಲೆ ಇಲ್ಲ, ತಿಳ್ಕೊಂಡ್ಬಿಡಿ. ಎಲ್ಲ ಇದೆ. ನನ್ನ ಮಾತಿಗೆ ಬೆಲೆ ಕೊಡ್ತಾನೆ ಅವಳು ಮೊನ್ನೆ ಬಂದಿದ್ದು. ಈಗ ಅವಳು ಬರಲ್ಲ ಅಂತ ಹೇಳ್ತಿರೋದಕ್ಕೆ ಕಾರಣ ಈ ಅನಿಷ್ಟದವಳೆ ರಾಧಿಕಾ. ಅವಳು ಎಲ್ಲರನ್ನೂ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾಳೆ. ರಾಧಿಕಾ ವಿಶುನ್ ಮದುವೆ ಆಗ್ತಾಳೆ ಅಂತ ಗೊತ್ತಾದ್ಮೇಲೆ ವಿಶಾಖ ಯಾಕೆ ಮನೆಗೆ ಬರ್ತಾಳೆ? ಅವಳು ಬರಕಾದ್ರೂ ಅವಕಾಶ ಎಲ್ಲಿದೆ? ಅತ್ತೆ, ವಿಶಾಖ ಸರಿಯಾಗಿದ್ದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಹೇಳಿ? ನೀವು ಅವಳ ವಿಷಯನ ಬಿಟ್ಬಿಡಿ. ನೀನು ನಿನ್ ಗಂಡನ ಹಾಗೆ ಮಾತಾಡ್ಬೇಡ. ಈ ರಾಧಿಕದಿಂದಾಗಿ ವಿಶಾಖನ್ ದೂರ ಮಾಡ್ಕೊಂಡಿದ್ದು. ಈ ರಾಧಿಕನಿಂದಾಗೆ ನೀನು ನಾನು ನನ್ನ ಮಗ ಎಲ್ಲ ಹಾವು ಮುಂಗ್ಸಿ ಹಾಗೆ ಜಗಳ ಆಡ್ತಿರೋದು. ನನ್ನ ಮೊಮ್ಮಗಳ ಜೀವನ ಹಾಳು ಮಾಡಿರೋಳು ಈ ರಾಧಿಕಾ. ಅವಳು ಸುಖವಾಗಿರೋದಕ್ಕೆ ನಾನು ಬಿಡಲ್ಲ. ದೇವಕಿ, ಅಲ್ಲಿ ನನ್ನ ಬಟ್ಟೆ ಬ್ಯಾಗು ಪಾರಾಯಣದ ಪುಸ್ತಕ ಇದೆ, ಸ್ವಲ್ಪ ತಂದ್ಕೊಡ್ತೀಯಾ? ಕುಸೆ ಅಮ್ಮ, ರಾಧಿಕಾ ಅವಳು ಮನೇಲಿ ಎಲ್ಲಿದ್ದಾಳೆ? ನೀನೇ ಅವಳನ್ನ ತಿರುಗಾಡೋದಕ್ಕೆ ಕಳಿಸಿದೀಯಲ್ಲ. ಹೌದಲ್ವಾ? ಅರ್ಥೇ ಬಿಟ್ಟಿದೆ. ತಗೊಳ್ಳಿ. ದೇವಕಿ, ನಮ್ಮ ಸಾವುಕಾರ ಕೃಷ್ಣಪ್ಪನವ್ರ ಮನೆ ಒಂದು ವಿಶೇಷವಾದ ಪೂಜೆ ಇದೆ. ಅವ್ರ ಮನೆಗೆ ಹೋಗಿ ಬರ್ತೀನಿ. ಬರೋದು ನಾಳೆ ಸಂಜೆ ಆಗ್ಬೋದು ದೇವಕಿ. ಹೋಗ್ಬಿಟ್ಟು ಬನ್ನಿ. ಬರ್ಲಾ ಅಮ್ಮ? ಹೋಗ್ಬರ್ತೀನಿ. ಆಯ್ತಪ್ಪ, ಹೋಗ್ಬಾ. ರಾಧಿಕಾ, 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 ನನ್ನ ಮನಸ್ಸಾಕ್ಷಿಯಾಗಿ, ಈ ಪ್ರಕೃತಿ ಸಾಕ್ಷಿಯಾಗಿ ಏನೇ ಅಡ್ಡಿ ಆತಂಕ ಬಂದರೂ ನಾನು ನಿನ್ನ ದೂರ ಮಾಡಲ್ಲ. ನನ್ನ ಆತ್ಮ ಸಂಗಾತಿ ನೀನು. ದೇಹದಲ್ಲಿ ಎಲ್ಲಿ ತನಕ ಉಸಿರಿರುತ್ತೋ ಅದಾದ್ಮೇಲೆ ಕೂಡ ನಾನು ನಿನ್ನ ಜೊತೆನೇ ಇರ್ತೀನಿ.
ಹೊರಡೋಣ. ಹೊರಡ್ಲೇಬೇಕಾ? ಹೊರಡ್ಲೇಬೇಕಲ್ವಾ? ನನಗೆ ಹೋಗಕ್ ಬೇಜಾರು. ಇನ್ನೇನು ಸ್ವಲ್ಪ ದಿನ ಅಷ್ಟೆ. ಮದುವೆ ಆದ್ಮೇಲೆ ಪ್ರತಿದಿನ ನಾವು ಹೀಗೆ ಇರ್ತೀವಿ. ಆದ್ರೆ ಅಷ್ಟು ದಿನ ನಿನ್ನ ಹೇಗ್ ಬಿಟ್ಟಿರ್ಲಿ? ಒಂದು ಐಡಿಯಾ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬರ್ತೀನಿ. ಆಮೇಲೆ ನಾಡಿದ್ದು ಬೆಳಿಗ್ಗೆ ಕೂಡ ನಿಮ್ಮ ಮನೆಗೆ ಬರ್ತೀನಿ. ಹೀಗೆ ಮದುವೆ ಆಗೋ ತನಕ ನಿಮ್ಮ ಮನೆಗೆ ಬೆಳಿಗ್ಗೆ ಬರ್ತಾನೆ ಇರ್ತೀನಿ. ಪ್ರತಿದಿನ ಬರ್ತೀರಾ? ಹೌದು, ಪ್ರಾಮಿಸ್. ಸರಿ, ನಾಳೆ ಬೆಳಿಗ್ಗೆ ಎಷ್ಟೊತ್ತು ಬರಲಿ? ಬೇಗ ಬನ್ನಿ. ಬೇಗ ಅಂದ್ರೆ? ಅಮ್ಮ, ಅಡಿಗೆ ಎಲ್ಲ ಆಗಿದೆ ಅಮ್ಮ. ಊಟ ಮಾಡ್ಬಿಡೋಣ ಮತ್ತೆ. ರಾಜು, ವಿಶು ಎಲ್ಲಿ? ಇನ್ನೂ ಬಂದಿಲ್ಲಮ್ಮ. ವಿಶು ಬಂದ್ಮೇಲೆ ಎಲ್ರೂ ಒಟ್ಟಿಗೆ ಊಟ ಮಾಡ್ತೀವಿ. ಆಗ್ಲಮ್ಮ. ಬಾಸ್ಗೆ ವಿವೇಕಣ್ಣನು ಬೇಗ ಬಾ ಅಂತ ಹೇಳಿದ್ದಾರೆ. ಅವರಿಂದ ಒಂದು ಫೈಲ್ಗೆ ಸೈನ್ ಆಗ್ಬೇಕಾಗಿತ್ತಂತೆ. 3 ದಿವಸದಿಂದ ಕಾಯ್ತಿದ್ದಾರೆ. ಅವ್ರು ಇನ್ನೂ ಸಿಕ್ಕಿಲ್ಲ. ರಾಜು, ನೀನು ಒಂದು ಕೆಲಸ ಮಾಡು. ವಿವೇಕ್ ಹೇಳು, ಅವನು ವಿಷಯಗೋಸ್ಕರ ಕಾಯೋದು ಬೇಡ, ಕೆಲಸನ ಮುಂದುವರಿಸ್ಕೊಂಡು ಹೋಗು ಅಂತ. ಯಾಕಂದ್ರೆ ನಮ್ಮ ವಿಷು ಸೂರ್ಯೋದಯ ಆಗ್ತಿದ್ದ ಹಾಗೆ ಮಧುರಾಪುರಕ್ಕೆ ಹೋಗ್ತಾನೆ. ಚಂದ್ರೋದಯ ಆದ್ರೂ ಮನೆಗೆ ವಾಪಸ್ ಬರಲ್ಲ. ಮಧು ಮಗ ಮಾವನ್ ಮನೇಲಿ ಹೋಗೋದ್ರಲ್ಲಿ ತಪ್ಪೇನಿದೆ? ತಪ್ಪ? ಇಲ್ಲಮ್ಮ, ಖಂಡಿತ ತಪ್ಪಿಲ್ಲ. ಆದ್ರೆ ಈ ಜಗತ್ನಲ್ಲಿ ವಿಷು ಒಬ್ಬನೇ ಮದುವೆ ಆಗ್ತಿಲ್ವಲ್ಲ. ನಮ್ಮ ಪ್ರದೀಪನ ಮದುವೆ ಆಗಿದೆ, ವಿವೇಕನ ಮದುವೆ ಆಗಿದೆ. ಆದ್ರೆ ಅವ್ರು ಯಾರು ಮದುವೆಗಿಂತ ಮುಂಚೆ ಈ ರೀತಿ ಮಾವನ ಮನೆಗೆ ಹೋಗ್ತಾ ಇರ್ಲಿಲ್ವಲ್ಲ. ಮಾವ, ನಾವೆಲ್ಲ ಒಂದೊಂದ್ಸಲ ಮದ್ವೆ ಆಗಿದ್ದೀವಿ. ನಮ್ ವಿಷು ಹಾಗಲ್ವಲ್ಲ. ಓ ಕರೆಕ್ಟ್, ನಾನು ಮರ್ತೇ ಬಿಟ್ಟಿದ್ದೆ, ಇದು ವಿಷುವಿನ 2ನೇ ಮದುವೆ ಅಂತ. ಆದ್ರೆ ನಮ್ಮ ಧರ್ಮಾಧಿಕಾರಿಗಳು ಟ್ರಸ್ಟ್ ಕೆಲಸ ಬಿಟ್ಬಿಟ್ಟು ಹುಡುಗಿ ಹಿಂದೆ ಸುತ್ತಾ ಇದ್ದಾರೆ ಅಂತ ಜನರಿಗೆ ಗೊತ್ತಾದ್ರೆ ನಮ್ಮ ಮನೆತನದ ಮರ್ಯಾದೆ ಹಾಳಾಗುತ್ತೆ. ಇಲ್ಲಮ್ಮ, ನನಗ್ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಟ್ರಸ್ಟ್ ಕೆಲಸನ ನಮ್ಮ ಪ್ರದೀಪ್ಗೆ ವಹಿಸ್ಬೇಕಾಗುತ್ತೆ ಅಷ್ಟೇ. ಅವೆಲ್ಲ ಏನು ಬೇಕಾಗಿಲ್ಲ. ವಿಶು ಬಗ್ಗೆ ನೀವು ಚಿಂತೆ ಮಾಡೋದನ್ನ ಬಿಡಿ. ಅವನಿವತ್ತು ಮನೆಗೆ ಬರ್ಲಿ, ನಾನು ಅವನ ಹತ್ರ ಮಾತಾಡ್ತೀನಿ. ಅಜ್ಜಿ, ಏನೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಬನ್ನಿ ಊಟ ಮಾಡೋಣ. ವಿಶು, ಯಾಕೆ ಇಷ್ಟು ಲೇಟು? ಎಲ್ಲಿ ಹೋಗಿದೆ? ಮಧುರಾಪುರಕ್ಕೆ ತಾನೆ? ಅದು ವಿಶು, ಇದೇ ಕೊನೆ. ನೀನ್ ಪದೇ ಪದೇ ಹೀಗೆ ಮಧುರಾಪುರಕ್ಕೆ ಹೋಗೋದು, ಆ ರಾಧಿಕನ್ನ ಮೀಟ್ ಮಾಡೋದು, ಇದ್ಯಾಕೋ ಸರಿ ಕಾಣ್ತಾ ಇಲ್ಲ. ಮಾ,
ಅಜ್ಜಿ, ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದಾರೆ? ಹೌದು ವಿಶು, ಮದುವೆ ಆಗೋ ತನಕ ನೀನು ಮಧುರಾಪುರಕ್ಕೆ ಹೋಗೋ ಹಾಗಿಲ್ಲ, ಆ ರಾಧಿಕನ ಹತ್ರ ಮಾತಾಡೋ ಹಾಗಿಲ್ಲ. ಅಮ್ಮ, ಮಧ್ಯ ಮಾತಾಡ್ಬೇಡ. ನಾನು ಹೇಳೋದನ್ನ ಕೇಳಿಸ್ಕೊ. ಅಮ್ಮ ಅನ್ನೋ ಗೌರವ ನಿನಗಿದ್ರೆ ನೀನು ಬದಲಾಗ್ಬೇಕು. ಧರ್ಮಾಧಿಕಾರಿ ಯೋಗ್ಯತೆಗೆ ತಕ್ಕ ಹಾಗೆ ನಡ್ಕೋಬೇಕು. ಮಾಡೋ ಕೆಲಸನೆಲ್ಲ ಬಿಟ್ಟು ಪೋಖ್ರಿ ಹಾಗೆ ಹುಡುಗಿ ಹಿಂದೆ ಸುತ್ತಬಾರ್ದು. ರುಕ್ಕು, ನಾಳೆ ರಾಧಿಕಾಯನ್ನ ಮದ್ವೆ ಆಗೋಳು. ಅವಳು ಬೇರೆ ಯಾರೋ ಹುಡುಗಿ ಅಲ್ಲ. ಅತ್ತೆ, ಟ್ರಸ್ಟ್ಗೆ ಪ್ರತಿದಿನ ಎಷ್ಟೊಂದು ಜನ ಬರ್ತಾರೆ, ಧರ್ಮಾಧಿಕಾರಿಗಳಿಗೋಸ್ಕರ ಕಾಯ್ತಾರೆ. ಆದ್ರೆ ಅಲ್ಲಿ ಇವನಿಲ್ಲ ಅಂತ ಗೊತ್ತಾದಾಗ ಬೇಜಾರ್ ಮಾಡ್ಕೊಂಡು ಹೊರಟೋಗಲ್ವಾ? ವಿಷು ಪಟ್ಟಕ್ಕೆ ಬಂದ ತಕ್ಷಣ ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡಿದೀವಿ, ಆದ್ರೆ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ. ಹೀಗೆ ಎಷ್ಟು ದಿನ ಅಂತ ನಡೆಯುತ್ತೆ? ಇನ್ಮೇಲಾದ್ರೂ ವಿಶು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಇಲ್ಲ ಅಂದ್ರೆ ಅವನ್ ಪಟ್ಟ ಬೇರೆಯವ್ರ ಪಾಲಾಗತ್ತೆ. ವಿಶು, ಮದ್ವೆ ಆಗೋವರೆಗೂ ನೀನ್ ರಾಧಿಕನ್ನ ಭೇಟಿ ಮಾಡಬಾರ್ದು. ನನ್ನ ಮಾತು ಲಕ್ಷ್ಮಣ್ ರೇಖೆ ಇದ್ದ ಹಾಗೆ. ಅಜ್ಜಿ, ನೀವಾದ್ರೂ ಅಮ್ಮಂಗೆ ಹೇಳಿ, ಅಮ್ಮ ಯಾಕೆ ಹೀಗೆ ರೇಗ್ತಿದ್ದಾರೆ? ನಾ ಏನ್ ತಪ್ಪು ಮಾಡ್ದೆ? ವಿಶು, ನಿನ್ ಪರವಹಿಸಿ ಮಾತಾಡೋ ಸ್ಥಿತಿನಲ್ಲಿ ಈಗ ನಾನಿಲ್ಲ. ಟ್ರಸ್ಟ್ನಲ್ಲಿ ಸುಮಾರು ಕೆಲಸಗಳು ಬಾಕಿ ಉಳ್ಕೊಂಡಿದೆ. ಅದಕ್ಕೆ ನಿಮ್ಮಮ್ಮನ ಕೋಪ. 2 ದಿನ ಸುಮ್ಮನಿರು, ಕೋಪ ಸ್ವಲ್ಪ ತಣ್ಣಗಾಗ್ಲಿ. ಅದಕ್ಕನ್ನ ನೋಡ್ದೆ ನನಗೆ ಒಂದಿನನೂ ಇರಕ್ಕಾಗಲ್ಲ ಅಜ್ಜಿ. ಅಮ್ಮ ಮಗನ ಮಧ್ಯೆ ನಾನ್ ಬರಲ್ಲಪ್ಪ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ರಾಧಿಕಾಗೂ ಹೇಳು. ನೀನ್ ಅವಾಗಿಂದ ಯಾಕೆ ಕಣ್ಮುಚ್ಕೊಂಡು ಕೂತಿದ್ಯಾ? ಇಷ್ಟು ದಿನ ನಾನು ಆ ದೇವ್ರ ಹತ್ರ ನನಗೆ ಅದನ್ನ ಕೊಡು ಇದನ್ನ ಕೊಡು ಅಂತ ಬೇಡ್ಕೋತಾ ಇದ್ದೆ. ಆದ್ರೆ ಇವತ್ತು ನಾನು ಕೃತಜ್ಞತೆ ಹೇಳೋಣ ಅಂತ ಬಂದಿದ್ದೀನಿ. ನಾನು ಕೇಳಿದ್ದೆಲ್ಲವನ್ನು ಆ ದೇವ್ರು ನನಗೆ ಕೊಡ್ತಿದ್ದಾನೆ. ನನ್ನ ಮದ್ವೆನ ನಿರ್ವಿಘ್ನವಾಗಿ ನಡೆಸ್ಕೊಡ್ತಿದ್ದಾನೆ. ನಿನ್ ಮದ್ವೆ ಆವತ್ತೇ ಆಯ್ತಲ್ವಾ? ಅವತ್ ನನ್ನ ಮದ್ವೆ ಆಗಿದ್ದನ್ನ ನೀನೊಬ್ನೇ ನೋಡಿದ್ದೆ. ಆದ್ರೆ ಈ ಬಾರಿ ನನ್ನ ಮದ್ವೆನ ಎಲ್ರೂ ನೋಡ್ತಾರೆ. ಹೌದಾ? ನೀನ್ ಭಾವನ್ ಮನೆಗೆ ಹೋಗ್ತೀಯಾ? ಮದ್ವೆ ಮಾಡ್ಕೊಂಡು ನಾನು ಅವ್ರ ಮನೆಗೆ ಹೋಗ್ತೀನಿ. ಅಲ್ಲಿವರೆಗೂ ಅವ್ರು ಪ್ರತಿದಿನ ನಮ್ಮ ಮನೆಗೆ ಬರ್ತಾರೆ. ದಿನ ಬರ್ತಾರಾ?
ನನ್ನನ್ನು ನೋಡೋದಕ್ಕೆ ಅಂತ ಪ್ರತಿದಿನ ಬರ್ತಾರೆ. ರೇಗ ರೇಗ ಸಾರೇ ನೀ. ಬಸ್ಸು, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತಲ್ಲ. ಏನ್ ಹೇಳಿ ರಾಜು? ನೀವು ಮಧುರಾಪುರಕ್ಕೆ ಹೋಗ್ತಿರಲ್ಲ, ಆಗ ನಾನು ಮಧುರಾಪುರಕ್ಕೆ ಹೋಗ್ತಾ ಇಲ್ಲ. ಅಲ್ಲ ಬಾಸ್, ನೀವು ಮಧುರಾಪುರಕ್ಕೆ ರಾಧಿಕಾತ್ಗೆ ನೋಡಕ್ ಹೋದಾಗ ನಾನು ಹೋಗ್ತಾ ಇಲ್ಲ ರಾಜು, ಹೈಕಮಾಂಡ್ ಆರ್ಡರ್ ಆಗಿದೆ. ಅಕಸ್ಮಾತ್ ಏನಾದ್ರೂ ಪ್ರೆಸಿಡೆಂಟ್ ಹೈಕಮಾಂಡ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅವಾಗ ಪರವಾಗಿಲ್ಲ. ಅಜ್ಜಿ ಪ್ಲೀಸ್ ಅಜ್ಜಿ, ಅಮ್ಮನ್ಗೆ ಹೇಳಿ. ಇದು ನನ್ನಿಂದ ಆಗಲ್ಲ. ಈ ವಿಷಯ ನನ್ನ ವ್ಯಾಪ್ತಿಗೆ ಬರೋದೇ ಇಲ್ಲ. ಅಜ್ಜಿ ಪ್ಲೀಸ್ ಅಜ್ಜಿ, ಒಂದೇ ಒಂದ್ಸರಿ ಟ್ರೈ ಮಾಡಿ. ಸರಿ ಬಿಡಿ, ನಾನು ಆಫೀಸ್ಗೆ ಹೋಗ್ತೀನಿ. ವಿಶು, ಬಾರೋ ತಿಂಡಿ ತಿನ್ಕೊಂಡು ಹೋಗೋ. ಬೇಕಾಗಿಲ್ಲ. ಏನ್ ಮಾಡ್ತಿದ್ದೆ? ಏನಿಲ್ಲ, ಬಾ ಒಳಗ್ ಬಾ, ಕೂತ್ಕೋ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಯಾರು? ನಿನ್ ಭಾವ. ವಿಶು ಭಾವ ಬರ್ತಾರ? ಬರ್ತಾರೆ. ಬಂದ್ರು ಅಂತ ಕಾಣುತ್ತೆ, ನೋಡ್ತೀನಿ. ನಮಸ್ತೆ ಅಮ್ಮ. ನಮಸ್ತೆ. ನಂದನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ, ನಾನು ಆಮೇಲೆ ಬರ್ತೀನಿ. ನಿಮ್ಮಮ್ಮ ತಲೆ ಸ್ನಾನ ಮಾಡಿಸ್ಬೇಕಂತೆ, ಕರ್ಕೊಂಡು ಬರೋ ಹೇಳಿದ್ದಾರೆ. ಬಾಪ ಹೋಗೋಣ. ಅಪ್ಪ, ವಿಶು ಭಾವ ಬಂದೆ ನನ್ನನ್ನು ಕರಿ, ನಂಗೆ ಅವ್ರ ಜೊತೆ ಮಾತಾಡ್ಬೇಕು. ಸರಿ ಪುಟ್ಟ, ಕರಿತೀನಿ. ಬಾಪ ಬರ್ತೀನಮ್ಮ. ನಮಸ್ತೆ. ಸರಿ, ಹೋಗ್ಬಾರ್ದು. ನೀ